ನನಗೆ ನೋಡ್ತಾ ಇದ್ದರೆ ಯಾರು ಎಷ್ಟು ಮಾಡಿದ್ರೂ ನನಗೆ ಸಾಲದು ಅನಿಸುತ್ತೆ. ಯಾಕೆ ಅಂದರೆ ನಾನು ಹೊಗಳಲ್ಲ, ಥ್ಯಾಂಕ್ಸ್ ಹೇಳಲ್ಲ, ಏನು ಮಾಡಲ್ಲ. ಇನ್ನೂ ಎಷ್ಟೊಂದು ಶಕ್ತಿ ಇದೆ ಅವ್ರಿಗೆ, ಇನ್ನೂ ಮಾಡ್ಬೋದು, ಇನ್ನೂ ಕಲಿಬೋದು, ಇನ್ನೂ ಚೆನ್ನಾಗಾಗಲಿ, ಇನ್ನೂ ಏನಾದರೂ ಒಂದು ಹೊಸದು ಮಾಡಲಿ, ಯಾರೂ ಮಾಡದೇ ಇರೋದು ಮಾಡಲಿ, ಡಿಫ್ರೆಂಟಾಗಿರಲಿ. ಇಲ್ಲ ನೀವು ಇನ್ನೂ ನಿಮ್ಮ ಕೈಲಿ ಏನೋ ಮಾಡೋಕ್ಕಾಗತ್ತೆ, ಮಾಡಿ, ನಾನು ಇದ್ದೀನಿ, ಸಪೋರ್ಟ್ ಮಾಡ್ತೀನಿ. ಎಲ್ಲರಲ್ಲೂ ಆ ಯುನೀಕ್ನೆಸ್ ಇದೆ, ಟ್ಯಾಲೆಂಟ್ ಇದೆ. ಇದನ್ನು ಹೇಳ್ತಾನೇ ಇರ್ತೀನಿ. ಯಾಕೆ ಅವರಲ್ಲಿ ಗಿಲ್ಟ್ ಬರಬಾರ್ದು ಅಂತ. ಅಂದರೆ ತುಂಬ ಜನ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಗಿಲ್ಟ್ ಬರೆಸ್ಬಿಟ್ಟು. ನಿಮ್ಗಿರೋ ಈ ಶಕ್ತಿ, ನೀವು ಮಾಡ್ತಾ ಇಲ್ಲ ಅಷ್ಟೇ, ನೀವು ಸೋಂಬೇರಿಗಳಷ್ಟೇ, ಮಾಡಿ ಅಂತ ಹೇಳಬೇಕು. ಅವರು ಮುಂಚೆನೇ ನಮಗೆ ಹಾಗೆ ಕೂತಿದ್ದಂಗೆ ಲೈಟ್ ಕಾಣಿಸೋಂಗಾದರೆ ಕಾಣಿಸ್ಲಿ ಅಂದ್ಬಿಟ್ಟು ಡಿಪೆಂಡ್ ಆಗ್ತಾರೆ. ಅವ್ರ ಸ್ವಭಾವ ಹಾಗೇ. ಅವ್ರು ಮಾಡಲ್ಲ. ಯೋಗ ಮಾಡದೇನೆ ಅವ್ರಿಗೆ ಆರೋಗ್ಯ ಬೇಕು, ಪೂಜೆ ಮಾಡದೇನೆ ಅವ್ರಿಗೆ ಪ್ರಸಾದ ಬೇಕು, ಅವ್ರು ಏನೂ ಮಾಡದೇನೆ ಅವ್ರಿಗೆ ಬೆಳಕು ಕಾಣಿಸ್ಬೇಕು, ಕುಂಡಲಿನಿ ರೈಸ್ ಆಗಬೇಕು ಮುಟ್ಟಿದ ತಕ್ಷಣ. ಇದೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರು ಗುರುಗಳಂದರೆ. ನಮಗಿದೆಲ್ಲ ನಮಗೇನು ಎಕ್ಸ್ಪೀರಿಯನ್ಸ್ ಕೊಟ್ಟಿಲ್ಲ, ಕೊಡಲಿ ಅಂತ ಡಿಪೆಂಡ್ ಆಗ್ತಾರೆ ಅವರು. ಏನು ಬೇಕೋ ಮಾಡ್ತಾರೆ. ಆ ಥರ ಗಿಲ್ಟ್ ಬರೋ ಹಂಗೆ ಮಾಡಿಸಿ ಡಿಪೆಂಡ್ ಆಗೋ ಹಂಗೆ ಮಾಡಬಾರ್ದು. ಅದು ಎಕ್ಸ್ಪ್ಲಾಯ್ಟ್ ಮಾಡಬಾರ್ದು. ಗಿಲ್ಟ್ ಒಂದು ಟ್ರೇಡ್ ಸೀಕ್ರೆಟ್ ಆಗಿಬಿಟ್ಟಿದೆ ಎಲ್ಲ ರಿಲಿಜನ್ನಲ್ಲೂ. ಧರ್ಮದಲ್ಲಿ ಏನು ಅವ್ರನ್ನ ಗಿಲ್ಟ್ ಬರೆಸೋದು, ಕ್ರಿಯೇಟಿಂಗ್ ಗಿಲ್ಟ್ ಇನ್ ಪೀಪಲ್, ಮೇಕ್ ದೆಮ್ ಫೀಲ್ ಬ್ಯಾಡ್ ಅಬೌಟ್ ದೆಮ್ಸೆಲ್ಸ್. ಹಂಗೆ ಮಾಡಬಾರ್ದು. ಅವ್ರನ್ನವ್ರು ರೆಸ್ಪೆಕ್ಟ್ ಕೊಡೋ ಹಂಗೆ ಮಾಡಬೇಕು, ಅವ್ರನ್ನವ್ರು ಪ್ರೀತಿಸೋ ಹಾಗೆ ಮಾಡಬೇಕು, ಕಂಡೆಮ್ ಮಾಡಬಾರ್ದು. ಒಳಗಡೆ ಅವ್ರಿಗೆ ಫೀಲ್ ಆಗಲಿ, ನಾನು ಹೀಗಿದ್ದೀನಿ, ಆಚೆ ಬರಬೇಕು ಅಂತ. ಅದಕ್ಕೆ ನಂಗೆ ಆತ್ಮ ಸಂಶೋಧನೆ ತುಂಬ ಇಷ್ಟ. ಯಾವುದೋ ಒಂದು ಮಂತ್ರ ಕೊಟ್ಬಿಟ್ಟು ಕೂಡಿಸ್ಬಿಟ್ರೆ ಅವರು ಏನೋ ನಾನು ತುಂಬ ದೊಡ್ಡ ಸಾಧನೆ ಮಾಡ್ತಿದ್ದೀನಿ ಅನ್ಕೋತಾರೆ. ದೊಡ್ಡದು ಏನಾದ್ರು ಹೇಳ್ಕೊಟ್ಬಿಟ್ರೆ ಆ ಪ್ರಾಸೆಸ್ನಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಪೂಜೆ ಗೀಜೆ ಇದೆಲ್ಲ ಹೇಳ್ಕೊಟ್ಬಿಟ್ರೆ ಅದೆಲ್ಲ ಮಾಡ್ತಾರೆ ಬೆಳಗ್ಗಿಂದ ರಾತ್ರಿವರೆಗೂ. ಅವ್ರಿಗೆ ಇದು ಬಂದುಬಿಡುತ್ತೆ, ಯಾರೂ ಮಾಡದೇ ಇರೋದು ನಾನು ಮಾಡ್ತಾಯಿದ್ದೀನಿ ನೋಡಿ. ಎಷ್ಟು ಮಂತ್ರ ಹೇಗೆ ಹೇಳ್ತೀರಿ, ಎಷ್ಟು ಬಾಯಿನಲ್ಲಿ ನನಗೆಲ್ಲ ಬಾಯಿಗೆ ಬರುತ್ತೆ ಮಂತ್ರಗಳೆಲ್ಲ. ನಾನು ಆ ದೀಕ್ಷೆ ತೊಗೊಂಡಿದ್ದೀನಿ, ನಾನು ಆ ಉಪಾಸನೆ ಮಾಡ್ತೀನಿ ಅನ್ನೋದೇ ಐಡೆಂಟಿಟಿ ಕೊಟ್ಬಿಡ್ತಾರೆ. ಅಲ್ಲಿ ಏನೂ ಆಗಿರಲ್ಲ, ಸುಮ್ಮನೆ ಗ್ರೂಪ್ನಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾರೆ. ನೀವು ಇಷ್ಟು ಭಜನೆ ಮಾಡಿ ನಿಮ್ಗೆ ಇಷ್ಟು ಪುಣ್ಯ ಸಿಗುತ್ತೆ, ನೀವು ಇಷ್ಟು ನಾಮ ಮಾಡಿ. ಇಲ್ಲ, ನೀವು ನೋಡ್ಕೊಳ್ಳೋಕೆ ಪುರ್ಸೊತ್ತೇ ಇರಲ್ಲ. ಒಂದು ಕಡೆ ಕೂತ್ಕೊಳ್ಳಿ, ಧ್ಯಾನ ಮಾಡಿ, ನಿಮ್ಮನ್ನು ನೋಡ್ಕೊಳ್ಳಿ, ನಿಮ್ಮಲ್ಲಿರೋ ಕಸ ತಕ್ಕೊಳ್ಳಿ, ನಿಮ್ಮಲ್ಲಿ ಶಕ್ತಿ ಇದೆ ಹುಡ್ಕೊಳ್ಳಿ, ನೀವು ಏನು ಬೇಕಾದ್ರೂ ಮಾಡ್ಬೋದು, ನೀವು ನಂತರ ಆಗ್ಬೋದು ಅಂತ ಹೇಳಬೇಕಲ್ಲ. ಆ ಗಿಲ್ಟ್ ಬಂದುಬಿಟ್ರೆ ಏನೂ ಪ್ರಯೋಜನ ಆಗಿಲ್ಲ. ಅವ್ರನ್ನ ರೆಸ್ಪೆಕ್ಟ್ ಮಾಡ್ಕೊಳ್ಳೋಂಗೆ ಮಾಡಬೇಕು. ಲೆಟ್ ದೆಮ್ ಫೀಲ್ ಡೀಪ್ ಡೌನ್ ದಟ್ ದೇ ಆರ್ ಅಗ್ಲಿ. ನೀನೇನು ಹೇಳೋದು ಅವ್ರಿಗೆ? ಅವ್ರ ಒಳಗಡೆ ನೋಡ್ಕೊಳ್ತಾರೆ. ನೀವು ಅರ್ತಿಲ್ಲ ಅಂದ್ಬೇಡ, ಅವ್ರು ನೋಡ್ಕೊಳ್ತಾರೆ, ಅವ್ರಿಗೆ ಗೊತ್ತಾಗತ್ತೆ, ಗೊತ್ತಾಗೋಂಗೆ ಮಾಡಬೇಕು. ಯಾಕೆ ಅಂದರೆ ಈ ಥರ ಫೂಲ್ಸ್ ಎಲ್ಲ ಬೇಕು ಅವ್ರಿಗೆ. ನನ್ನ ಸುತ್ತ ನಂಗೆ ಫೂಲ್ಸ್ ಇರೋದು ಬೇಡ, ನನ್ನ ಸುತ್ತ ನಂಗೆ ಆ್ಯಕ್ಟಿವ್ ಆಗಿರೋರು ಬೇಕು. ಸಾಲೋದೇ ಇಲ್ಲ. ಎಷ್ಟು ಜನ ಇದ್ರೂ ಆ್ಯಕ್ಟಿವ್ ಆಗಿರೋರು, ಎಷ್ಟು ಕೆಲಸ ಮಾಡೋದಿದೆ. ಎಲ್ಲರೂ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿ ಮಾಡಿದ್ರೆ ಇನ್ನೆಷ್ಟು ಬೇಗ ಮಾಡ್ಬೋದು ಅನಿಸುತ್ತೆ. ಗಿಲ್ಟ್ ಈಸ್ ಎ ಡಿಸೀಸ್.